ಏನು ಇಲ್ರಿ ಈಗಾಗಲೇ ನಾಗಮಂಗಲದ ವಿಷಯದಲ್ಲಿ ನಾ ಟ್ವೀಟನ್ನು ಮಾಡಿದ್ದೀನಿ. ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ. ಇದು ವ್ಯವಸ್ಥಿತವಾಗಿ ಗಣಪತಿಯ ಒಂದು ಮೆರವಣಿಗೆ ಮೇಲೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಮಾಡೋದಂಥ ಕೃತ್ಯ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಈ ಮುಸ್ಲಿಂ ಮೂಲಭೂತವಾದಿಗಳೇನದಾರೆ ಬಾಲ ಬಿಚ್ಚಿ ಈ ರೀತಿ ಯಾವುದೇ ಶಾಂತ ರೀತಿಯಿಂದ ಹೋಗುವಂಥ ಮೆರವಣಿಗೆ ಮೇಲೆ ಇವತ್ತು ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥದ್ದು, ಕಲ್ಲುಗಳನ್ನು ಹಾಕುವಂಥ ಮಾಡಿದ್ದಾರೆ. ನಾ ಇಷ್ಟೇ ಹೇಳೋದು, ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಏನಾದ್ರು ಕಳ್ಕಳಿದ್ರೆ ಅವ್ರು ಯಾರ್ಯಾರು ಅದಾರ ತಕ್ಷಣ ಅವ್ರನ್ನ ಬಂಧಿಸಬೇಕು. ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ನಡವಳಿಕೆ ನೋಡಿದ್ರೆ ಕೇವಲ ಮುಸ್ಲಿಮರನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ಪೊಲೀಸ್ ಇಲಾಖೆ ಇದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ತಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿನ ಅಮಾನತು ಮಾಡಿ ತನಿಖೆ ಮಾಡಬೇಕು, ಹಿಂದೂಗಳಿಗೆ ನ್ಯಾಯ ಕೊಡಬೇಕು. ಇಲ್ಲ ಅಂದರೆ ಇದು ಮತ್ತೊಂದು ಕರ್ನಾಟಕ, ಪಶ್ಚಿಮ ಬಂಗಾಳ, ಇನ್ನೊಂದು ಪಶ್ಚಿಮ ಬಂಗಾಳ ಈ ದೇಶದಲ್ಲಿ ಆಗ್ತಾಯಿದೆ. ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರು ಹೇಳಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಹಿಂದೂಗಳು ಕೂಡ ಗೃಹ ಸಚಿವರು ಬಹಳ ಬೇಜವಾಬ್ದಾರಿ ಇದ್ದಾರೆ. ಅವರಿಗೆ ಮುಸ್ಲಿಮ್ನ ಖುಷಿ ಪಡಿಸ್ಲಿಕ್ಕೆ ಇದೊಂದು ಆಕಸ್ಮಿಕ ಘಟನೆ. ಯಾವಾಗಲೂ ಅವ್ರು ಹೇಳೋದು ಸ್ಟೇಟ್ಮೆಂಟೇ ಆಕಸ್ಮಿಕ. ದುರ್ದೈವ ಅಂದ್ರೆ ಅವ್ರು ಆಕಸ್ಮಿಕವಾಗಿ ಗೃಹ ಮಂತ್ರಿ ಆದಂಗೆ ಕಾಣಿಸ್ತದೆ. ಇಂಥ ಆಕಸ್ಮಿಕ ಘಟನೆ ಅಂದವರು ಆಕಸ್ಮಿಕವಾಗಿ ರಾಜೀನಾಮೆ ಕೊಡ್ಲತ್ತ ನಾ ಆಗ್ರಹ ಮಾಡ್ತೀನಿ. ಈ ರೀತಿ ಬೇಜವಾಬ್ದಾರಿ ಹಿಂದೂಗಳದೇನು ತಪ್ಪಿಲ್ಲ. ಈ ಹಿಂದೂಗಳನ್ನ ಅರೆಸ್ಟ್ ಮಾಡೋ ಕಾರಣ ಏನು? ಅರೆ ಮಸೂದಿ ಮುಂದೆ ನಾವು ಮೆರವಣಿಗೆ ಹೋಗ್ಬಾರ್ದತ್ತು. ಯಾವ ದೇಶ ಇದೇನು? ಪಾಕಿಸ್ತಾನ ಏನಿದು? ನಮ್ಮ ದೇಶದ ಭಾರತ. ಮಸೂದಿ ಮುಂದೆನೂ ಹೋಗ್ತೀವಿ, ನಾವು ಅಲ್ಲಿ ಕುಣಿತೀವಿ, ನಮ್ಮ ಹಕ್ಕಿದೆ ಈ ದೇಶದಲ್ಲಿ ಹಿಂದೂಗಳಿಗೆ. ಅವರಿಗೆ ಈ ದೇಶದಲ್ಲಿ ಮಸೂದಿ ಮುಂದೆ ಕುಣಿಬಾರ್ದಂದ್ರೆ ಅವ್ರು ಪಾಕಿಸ್ತಾನಕ್ಕೆ ಹೋಗಲಿ. ಈ ಎಲ್ಲ ಇವತ್ತು ಬಾಂಗ್ಲಾ ಏನಾಗ್ತಾ ಇದೆ ಅಂಥ ಒಂದು ವಾತಾವರಣ ಈ ದೇಶದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದೆ ಯತ್ನಾಳ್ ಅವರು ಒಗ್ಗಟ್ಟಾಗಿ ಹೋಗ್ತಾರೆ ಸರ್ ಪಾರ್ಟಿ ಒಳಗಡೆ. ಎಲ್ಲ ಅದು ನಮಗೆ ಹೇಳ್ಯಾರಿ, ಮ್ಯಾಗ ಏನು ಮಾತಾಡಿದ ಹೇಳಬೇಡ ಅಂದ್ರೆ ಅದಕ್ಕೆ ಹೇಳೋದು. ನಿಮ್ಮ ಪಾದಯಾತ್ರೆ ಮತ್ತೆ ಚರ್ಚೆಗೆ ಬಂದಿದೆ ಸರ್. ಯಾರೇ ಕೊಟ್ಟಿದ್ದಾರೆ. ಈಗ ಪಕ್ಷ ಎಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ. ಬರೇ ವಾಲ್ಮೀಕಿ ಹಗರಣಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 24,000 ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ದಾರೆ. ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಲ್ಲ ಕ್ಷೇತ್ರದಲ್ಲಿ. ಇವತ್ತು ಕಾಂಗ್ರೆಸ್ಸು ಭ್ರಷ್ಟಾಚಾರ ಅನ್ನುವಂಥ ನಾಚಿಕೆನೂ ಇಲ್ಲ, ಮಾನನೂ ಇಲ್ಲ, ಆ ರೀತಿ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಕೇವಲ ಒಂದು ಸಿದ್ದರಾಮಯ್ಯನವರಿಂದಲ್ಲ, ಇಡೀ ಇವತ್ತು ನೋಡ್ರಿ ಅಮೇರಿಕಕ್ಕೆ ಹೋಗಿದ್ದಾರೆ. ರಾಹುಲ್ ಗಾಂಧಿನ ಭೇಟಿಯಾಗಿ ಅಲ್ಲೇ ಟಿಕೆಟ್ ಇದು ಮುಖ್ಯಮಂತ್ರಿ ತಳ್ಳಿ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ತಿಂಗಳಿಗೆ ಎಷ್ಟು ಕೊಡಬೇಕು ಮಾಮೂಲಿ ಅಲ್ಲ ಅಂತ ನಿರ್ಣಯ ಮಾಡಲಿಕ್ಕೆ ಅಮೇರಿಕೆಗೆ ಹೋಗಿದ್ದಾರೆ. ಇಲ್ಲಿ ರೇಸ್ ಹಚ್ಚಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ನಾ ಆಗ್ತೀನಿ ನೀ ಆಗ್ತೀನಿ ಅಂದರೆ. ಇದು ಏನು ತೋರಿಸ್ಕೊಡ್ತದಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಚಿತ, ನಾವು ಮುಖ್ಯಮಂತ್ರಿ ಯಾರಾದರೂ ಆಗ್ತೀನೋ ಅನ್ನೋದು ನಿಶ್ಚಿತ. ಇಷ್ಟರೊಳಗೆ ವಿಸರ್ಜನೆ ಆಗೋದು ಅತ್ಯಂತ ಖಚಿತ. ಪಕ್ಷದ ವೇದಿಕೆನ ಪಕ್ಷ ಬಿಟ್ಟು ನಾವು ಇಲ್ರಿ. ನಾವು ನೀವು ತಪ್ಪು ತಿಳ್ಕೊಂಡ್ರಿ. ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ, ನೀ ಭಾಜಪ ಅಂತ ನಮ್ಮದು ಒಂದು ಗುಂಪು ಇದೆ. ಪಕ್ಷಕ್ಕೆ ನಿಷ್ಠೆ, ದೇಶಕ್ಕೆ ನಿಷ್ಠೆ, ಸನಾತನ ಹಿಂದೂ ಧರ್ಮಕ್ಕೆ ನಿಷ್ಠೆ. ನೋಡ್ರಿ, ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧ ಆಗ್ಬೇಕು, ತೆಲಿಬಾಗಬೇಕು. ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ಧ. ಇದು ಅರವಿಂದ್ ಲಿಂಬಾವಳಿಗೆ ನಾವು ಎಲ್ಲ ಅಧಿಕಾರ ಕೊಟ್ಟಿದ್ದೀವಿ, ಅವ್ರಿಗೆ ಕೇಳ್ರಿ. ನೋಡಿ ಸರ್, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ. ಏನಾಗ್ತದೆ ನೋಡೋಣ ಮುಂದೆ. ಬಹಳ ಎಲ್ಲರೂ ನಾವು ಖುಷಿಯಲ್ಲಿದ್ದೀವಿ. ನಮ್ಮ ಭಾವನೆಗಳನ್ನ ಕೇಳುವಂಥ ಒಂದು ವೇದಿಕೆ ನಿರ್ಮಾಣ ಆಯಿತು. ನಮ್ಗೆ ಭಾಳ ಸಂತೋಷ ಆಗಿದೆ. ಎಲ್ಲನೂ ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ. 4-4:30 ಗಂಟೆ ಎಲ್ಲರ ಮನಸ್ಸಿನಲ್ಲಿದ್ದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು. ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ. ಪಕ್ಷ ಹೇಳಿದ್ಮೇಲೆ ಹೋಗ್ಬೇಕು. ಪಕ್ಷಕ್ಕಿಂತ ದೊಡ್ಡವ ಯಾರು ವ್ಯಕ್ತಿ ಅಲ್ಲ. ಹಾಂ, ಬಹುಶಃ 17ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ CBIದವ್ರಿಗೂ ನಾವು ಹೇಳಿದ್ದೀವಿ, ನೀವು ಹಾಕ್ರಿ. ಬಹುಶಃ 17ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬರ್ಬೋದು ಅಂತೇಳಿ ನಮ್ಮ ವಕೀಲರು ಇವತ್ತು ಹೇಳಿದ್ದೇನೆ. ಅಂದರೆ 17ನೇ ತಾರೀಕಿಗೆ ಕೋರ್ಟ್ ಇದಕ್ಕೆ ಇವತ್ತು ಅದು ಬಂದಿದೆ ಈ ಲಿಸ್ಟು. ಆ ಲಿಸ್ಟ್ನಲ್ಲಿ 17ನೇ ತಾರೀಕು ತೋರಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.